ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಪಟ್ಟಣದಲ್ಲಿ ಸದ್ದಿಲ್ಲದೆ ಅಂಡರ್ಗ್ರೌಂಡ್ ಮಳಿಗೆಗಳು ಬಹು ಎತ್ತರ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಥಣಿ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ಪುರಸಭೆಯಲ್ಲಿ ಸರ್ಕಾರದ ನಿಯಮದ ಪ್ರಕಾರ ಬಿಸಿನೆಸ್ ಮಾಡಿಕೊಳ್ಳಲು ಮಳಿಗೆಗಳು ಇರಬಹುದು, ವಸತಿ ಮನೆಗಳಿರಬಹುದು. ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರ ನಿಯಮದ ಪ್ರಕಾರ 3 ಮಹಡಿ ಮಾತ್ರನೇ ಮಾಡಿಕೊಳ್ಳಬೇಕೆನ್ನುವ ನಿಯಮಗಳು ಇದ್ದು, ಅದೇ ಇವತ್ತಿನ ನಿಯಮಗಳು ಕಸದ ಬುಟ್ಟಿಯಲ್ಲಿ ಎಸೆದುಕೊಂಡಂತೆ ಕಂಡುಬರುವ ಅಥಣಿ ಪಟ್ಟಣ ನಾಗರಿಕರಲ್ಲಿ ಕೇಳಿಬಂದಿದೆ. ಇದೊಂದು ಗೋಳಾದ್ರೆ ಇತ್ತೀಚಿನ ಸಮಯದಲ್ಲಿ ಅಂಡರ್ಗ್ರೌಂಡ್ ಸಾಮಾನ್ಯ ಆಗಿಬಿಟ್ಟಿದೆ. ಇದಕ್ಕೂ ಕೂಡ ಕೆಲವು ನಿಯಮಗಳು ಇದ್ದು, ಆ ನಿಯಮಗಳು ಏನು ಹೇಳುತ್ತವೆ ಅಂದರೆ, ಸರ್ಕಾರದ ಭೂಮಿ ಇರಬಹುದು, ಇಲ್ಲವಾದಲ್ಲಿ ಜಾಗದ ಮಾಲೀಕನೂ ಇರಬಹುದು. ಆದರೆ ಭೂಮಿಯ ಅಂತರವಾಗಿ 3 ಮೇಲೆ ಮಾತ್ರ ಅದಕ್ಕೆ ಮಾಲೀಕರಾಗಿರುತ್ತಾರೆ. ಆದರೆ ಭೂಮಿಯ ಒಳಗಡೆ 3 ಫೂಟಿನ ಆದರೆ ಹೆಚ್ಚಾಗಿ ಹೋದರೆ ಅದು ಸರ್ಕಾರದ ಭೂಮಿಯ ನಿಯಮಗಳನ್ನು ತಿಳಿದುಕೊಳ್ಳುತ್ತಾರೆ. ಇದೇ ನಿಯಮಗಳನ್ನು ಕೆಲವು ಜನರು, ಅಧಿಕಾರಿಗಳು ಕೂಡಿಕೊಂಡು ಉಲ್ಲೇಖ ಮಾಡಿಕೊಂಡು ಮೌನಕ್ಕೆ ಜಾರಿಕೊಳ್ಳುತ್ತಿದ್ದಾರೆ. ಇತ್ತೀಚಿನ ಸಮಯಗಳಲ್ಲಿ ಪ್ರಕೃತಿ ವಾತಾವರಣಗಳು ಬದಲಾವಣೆ ಕಂಡುಬಂದಲ್ಲಿ ಹಾಗೂ ಮಳೆ ಇಲ್ಲದ ಕಾರಣಕ್ಕಾಗಿ, ಭೂಮಿಯಲ್ಲಿ ನೀರು ಇಲ್ಲದ ಕಾರಣಕ್ಕಾಗಿ ಭೂಕಂಪ ಆಗುವ ಸಂದೇಶಗಳನ್ನು ತಿಳಿಸಿಕೊಡುತ್ತವೆ. ಈ ಮಾತು ವಿಜ್ಞಾನ ಕೂಡ ಹೇಳಿಕೊಳ್ಳಬಹುದು. ಅದರಂತೆಯೇ ಕೆಲವು ಕಮರ್ಷಿಯಲ್ ಅಂಗಡಿ ಮಾಲೀಕರು ಕೊಳವೆ ಬಾವಿಗಳನ್ನು ಸದ್ದಿಲ್ಲದೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಕೊಳವೆ ಬಾವಿಯಿಂದ ಭೂಮಿಗೆ ಒಳಪಟ್ಟು ಭೂಕಂಪಗಳು ಆಗುವ ಸಂದೇಶಗಳು ಕಂಡುಬರುತ್ತದೆ. ಮೊದಲೇ ಅಥಣಿ ತಾಲೂಕಿನ ಬೆಳಗಾಂ ಡಿಸ್ಟ್ರಿಕ್ಟ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಸಿಗೆ ಕಂಡುಬಂದಲ್ಲಿ ಪಟ್ಟಣದಲ್ಲಿರುವ ಜನರು ಹೊರಗೆ ಬರಲು ಭಯದ ವಾತಾವರಣಗಳು ಸೃಷ್ಟಿಯಾಗಿದ್ದಾವೆ. ಇದರ ಭಾಗವಾಗಿ ಈ ಅಂಡರ್ಗ್ರೌಂಡ್ ಮಾಡಿಕೊಳ್ಳುವುದರಿಂದ, ಹೆಚ್ಚಿನ ಸಂಖ್ಯೆಯಲ್ಲಿ ಕೊಳವೆ ಬಾವಿಗಳನ್ನು ಮಾಡಿಕೊಳ್ಳುವುದರಿಂದ ಭೂಮಿ ಕುಸಿಯಬಹುದು ಅನ್ನೋ ಮಾತು ಇವತ್ತಿನ ವಿದ್ಯಾರ್ಥಿಯ ಯುವ ಪೀಳಿಗೆಗಳು ಮಾತನಾಡುವ ವಿಷಯವಾಗಿದೆ. ಆಯಿತು, ಅದು ಏನೇ ಇರಲಿ, ಹೇಗೆ ಇರಲಿ, ಅಧಿಕಾರಿಗಳು ತಮ್ಮ ತಮ್ಮ ಚೇಂಬರ್ನಲ್ಲಿ ಕುಳಿತುಕೊಂಡಿರುತ್ತಾರಲ್ಲವೋ, ಆ ಸಮಯದಲ್ಲಿ ನಿಯಮಗಳನ್ನು ನಾವು ಉಲ್ಲೇಖ ಮಾಡುತ್ತಿದ್ದೇವೆ ಅಂತ ನೆನಪಿಗೆ ಬರುತ್ತದೆಯೋ ಏನೋ ಇಲ್ಲವೋ, ಭಾಗ್ಯದ ಲಕ್ಷ್ಮಿ ಮನೆಗೆ ಬಾರಮ್ಮ ಅಂದಂತೆ ಆಗುತ್ತದೆ. ನಿಯಮಗಳು ಕಡ್ಡಾಯವಾಗಿ ಇದ್ದಾವೆ ಅಂದಾಗ ನಿರ್ಮಾಣ ಆಗಿಕೊಳ್ಳುವ ಮಳಿಗೆಗಳು ತಡೆಯಾಜ್ಞೆಯಾಗುತ್ತವೆ. ಇದೇನು ಯಾರಿಗೆ ಗೊತ್ತಿಲ್ಲ ಏನು ಸ್ವಾಮಿ? ಇದು ನೋಡಿದಾಗ ನನಗೊಂದು ಗಾದೆ ಮಾತು ನೆನಪಿಗೆ ಬರುತ್ತದೆ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಕದ್ದು ಹಾಲು ಕುಡಿದರೆ ಯಾರಿಗೂ ಗೊತ್ತಾಗೋದಿಲ್ಲ ಅನಿಸುತ್ತದೆ ಅನ್ನುವಂತೆ ವರ್ತನೆ ಮಾಡುವಂತ ಅಧಿಕಾರಿಗಳಿಗೆ ಏನು ಲಬ್ಬೆ ಹಚ್ಚಿಕೊಳ್ಳಬೇಕೋ ಏನೋ. ಇವರಿಗೆ ನಿಯಮಗಳು ಅಂದರೆ ಏನು? ಕಾಲಿಗೆ ಅಂಟಿಕೊಂಡಿರುವಂತಹ ಕಸದಂತೆ ಮಾಡಿಕೊಳ್ಳುತ್ತಿದ್ದಾರೆ. ಮೇಲಧಿಕಾರಿಗಳೇ ಲಂಚದಲ್ಲಿ ಮುಳುಗಿಕೊಂಡಿದ್ದಾಗ ಇನ್ನು ಕೆಳಮಟ್ಟದ ಅಧಿಕಾರಿಗಳು ಮಾಡಿಕೊಂಡರೂ ತಪ್ಪಿಲ್ಲ ಬಿಡಿ ಸ್ವಾಮಿ. ದೇಶದಲ್ಲಿ ಹೆಚ್ಚಾದ ಕಾರಣಕ್ಕಾಗಿ ದುಡ್ಡಿನ ಆಸೆಗೆ ಬಿದ್ದುಕೊಂಡು ಏನಾದರೂ ಆಸ್ತಿ ಮಾಡಿಕೊಳ್ಳಲು ಹೀಗೆ ಕಮಾಯಿ ಮಾಡಿಕೊಳ್ಳುವುದಕ್ಕೆ ಇಳಿದುಕೊಂಡಿದ್ದಾರೆ ಎಂಬಂತ ಮಾತು ಕೇಳಿ ಬಂದಿದೆ. ಇನ್ನು ಮುಂದಾದರೂ ತಾವು ಜಾಗೃತವಾಗಿಕೊಂಡು ನಿಯಮಗಳನ್ನ ಪಾಲನೆ ಮಾಡುತ್ತಾರೋ ಏನು, ಇವರ ಮಾನ ಮರ್ಯಾದೆಗಳನ್ನ ಗುಜರಿ ಅಂಗಡಿಯಲ್ಲಿ ಮಾರಾಟ ಮಾಡುತ್ತಾರೋ ಏನೋ ಅನ್ನೋದನ್ನ ಕಾದು ನೋಡೋಣ.